ತಾಡ್ದೆ ನಾನು ಬರಲ್ಲಪ್ಪ ಅಂತಲ್ಲ. ಒಂದು 4 years ಆಗಿದೆ. ಹಲೋ, ಮತ್ತೆ ಬಂದಿದ್ದೀನಿ. ಎನಿವೇ ಫುಲ್ ಈ ವಿಡಿಯೋ ಪಟಾಪಟ್ ಅಂತ ಇರುತ್ತೆ. ಸಾರಿ, ಹಲೋ, ಮತ್ತೆ ಬಂದಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರೋರ್ಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಫಟ್ ಅಂತ ಸ್ಟಾರ್ಟ್ ಮಾಡಿಬಿಡೋಣ. ಬೇಸಿಕಲಿ ಈ ವಿಡಿಯೋ ಬ್ಯಾಗ್ ಪ್ಯಾಕಿಂಗ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಕೆಲವೊಂದು ಐಟಮ್ಸ್ನ ತಗೊಳ್ಳೋದಿದೆ. ಅದು ತಗೋತೀನೋ ಇಲ್ವೋ ನನಗದು ಗೊತ್ತಿಲ್ಲ, ಬಟ್ ವಿಡಿಯೋ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಬ್ಯಾಗ್ ಪ್ಯಾಕಿಂಗ್ ಯಾಕೆ ಅಂತಂದ್ರೆ ತಮ್ಲೈನ್ ನೋಡಿ ಗೊತ್ತಿರುತ್ತೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಶಿರ್ಡಿಗೆ ಹೋಗ್ತಾ ಇದ್ದೀನಿ. ನನಗೆ ಹೋಗೋ ಪ್ಲ್ಯಾನೇ ಇರಲಿಲ್ಲ. 2 months ಬ್ಯಾಕ್ ನಮ್ಮ ಚಿಕ್ಕಮ್ಮ ನನ್ನ ಕರೆದಿದ್ರು ಬಾ ಅಂತ. ಬಟ್ ಆದರೆ ನಾನು ಅವಾಗ ಸ್ವಲ್ಪ ದೌಲತ್ತಾಡ್ದೆ, ನಾನು ಬರಲ್ಲಪ್ಪ. ಬಿಕಾಸ್ ಅವ್ರ ಫ್ರೆಂಡ್ಸ್ ಜೊತೆ ಅವರ ಕಂಪ್ನಿ ಅವ್ರ ಜೊತೆ ಹೋಗ್ತಾ ಇರೋ ಅಂತ ಒಂದು ಟ್ರಿಪ್ ಇದು. ಅಲ್ಲಿಗೆ ನಾನು ಹೇಗೆ ಏನು ಅನ್ನೋದಿತ್ತು. ಆ್ಯಂಡ್ ಆಲ್ಸೋ ನನ್ಗೆ ಅಡ್ಜಸ್ಟ್ ಆಗುತ್ತೋ ಏನೋ ಈ ಥರನೂ ಇತ್ತು ನನಗೆ. ಸ್ವಲ್ಪ ದೌಲತ್ತಾಡಿದಂತೂ ಸತ್ಯ, ನಾನು ಬರಲ್ಲ ಅಂತಲ್ಲ. ಆ್ಯಂಡ್ ಗೊತ್ತಿಲ್ಲ, ಸಮ್ ರೀಸನ್ಸ್ ಏನಾಯ್ತೋ ನನಗೆ ಕೆಲವೊಂದು ಬದಲಾವಣೆಗಳಿಂದ ಫೈನಲಿ ನಾನು ಹೋಗೋ ಡಿಸೈಡ್ ಮಾಡಿದೆ. ಅವರು ನನ್ನ ಕರೆಸ್ಕೋತಿದ್ದಾರೆ ಅಂತ ಅನ್ಸುತ್ತೆ ಸಾಯಿಬಾಬಾ. ಏನ್ ಜಾದೆ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಕೂಡ ಮಾಡೋದಿಕ್ಕಾಗಲ್ಲ. ಎಂಡ್ ಆಫ್ ದಿ ಡೇ ಹೇಗಾಗೋಯ್ತು ಅಂದ್ರೆ, ಆಂಟಿ ಪ್ಲೀಸ್ ನಾನು ಬರ್ತೀನಿ, ನಾನು ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತೀನಿ, ಪ್ಲೀಸ್ ನಾನು ಕರ್ಕೊಂಡೋಗಿ, ಈ ತರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಟು ಬಿ ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಅವರನ್ನ ಅಷ್ಟು ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ಹೋಗ್ಲೇಬೇಕು ಅಂತ. ಬಿಕಾಸ್ ಐ ನೀಡ್ ಚೇಂಜ್, ನನಗೆ ಸ್ವಲ್ಪ ಬದಲಾವಣೆ ಬೇಕಿತ್ತು. ಅದಕ್ಕೋಸ್ಕರ ಸ್ವಲ್ಪ ಈಚ್ ಕಡೆ ಎಲ್ಲ ಓಡಾಡಿದ್ರೆ ಸುತ್ತಾಡಿದ್ರೆ ಆ ಒಂದು ಅಟ್ಮಾಸ್ಫಿಯರು ನನಗೆ ಹ್ಯಾಪಿನೆಸ್ನ ಕೊಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹಂಗಂತ ನೀವು ಏನೇನೋ ಕ್ವಶನ್ಗಳನ್ನ ಮಾಡಬೇಡಿ, ನೀವು ಅನ್ಕೊಳ್ಳೋ ಥರ ಏನಿಲ್ಲ. ಬಟ್ ನನಗೆ ಸ್ವಲ್ಪ ಬೋರಿಂಗ್ ಆಗಿದೆ ಲೈಫು, ಅದಕ್ಕೆ. ಸೊ ತುಂಬ ಸಿಂಪಲ್ ಆಗಿ ಬ್ಯಾಗ್ ಪ್ಯಾಕಿಂಗ್ ಏನು ಅಂತ ಅಂದರೆ, ಸ್ಕಿನ್ ಕೇರ್ ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಆ್ಯಸ್ ಯೂಶುವಲ್ ನಿಮಗೆಲ್ಲ ಗೊತ್ತಿರುತ್ತೆ ನಾನು ಏನು ತೊಗೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು. ಈ ಒಂದು ಬ್ಯಾಗ್ನ ತಗೊಂಡೋಗ್ತಾ ಇದ್ದೀನಿ. ಇದ್ರಲ್ಲಿ ನಾನು ಆಲ್ರೆಡಿ ಇಷ್ಟು ಐಟಮ್ಸ್ನ ಡಂಪ್ ಮಾಡಿದ್ದೀನಿ, ಇನ್ನು ಡಂಪ್ ಮಾಡೋದಿದೆ. ಬಟ್ ಆದರೆ ನಾನು ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರೋದ್ರಿಂದ ಹೆಂಗ್ ವಿಡಿಯೋಸ್ ಮಾಡೋದು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಫಸ್ಟ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ, ಎಲ್ಲೋ ಮಿಸ್ ಆಗಿಬಿಟ್ಟಿದೆಯಲ್ಲ ನಂದು ಪ್ರಾಡಕ್ಟ್, ಮೈ ಟೋನರ್, ಟೋನಿ ಮೋಲಿ ಟೋನರ್ನ ತಗೊಂಡೋಗ್ತಾ ಇದ್ದೀನಿ. ಇದು ಫಸ್ಟ್ ಪ್ರಾಡಕ್ಟ್. ಅಂಡ್ ಇಲ್ಲಿಂದ ಇಲ್ಲಿಗೆ ಎಸಿತೀನಿ, ಆಮೇಲೆ ಮತ್ತೆ ತುಂಬ್ಕೋತೀನಿ ಇವಾಗ, ಯಾಕೆಂದ್ರೆ ಅದೇ ಮಾಡೋಕ್ಕಾಗೋದು. ಅದಾದ್ಮೇಲೆ ಈ 2 ಕನ್ಸೀಲರ್ನ ತಗೊಂಡೋಗ್ತಾ ಇದ್ದೀನಿ. ಲಾರಿಯಲ್ ಅಂಡ್ ಮೆಬಲಿನ್ 2 ಕೂಡ ತಗೊಂಡೋಗ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇರ್ಲಿ ಸೇಫರ್ ಸೈಡ್ ಅಂತ ತಗೊಂಡೋಗ್ತಾ ಇರೋದು. ದೆನ್ ಪ್ರೈಮರ್ ಕಲರ್ ಬರೋದು, ಮತ್ತೆ 2 ಲಿಪ್ಸ್ಟಿಕ್ 3 ಕಲರ್ ಲಿಪ್ಸ್ಟಿಕ್ನ ತಗೊಂಡೋಗ್ತಾ ಇದ್ದೀನಿ. ನೈಕಾ 2 ಇದೆ, ಮತ್ತೆ ಒಂದು ಮೈಗ್ಲಾಮ್ದು. ಓಕೆನಾ, ಇದು 3 ಕಲರ್ ಲಿಪ್ಸ್ಟಿಕ್ಸ್ನ ತಗೊಂಡು ಹೋಗ್ತಾ ಇದ್ದೀನಿ. ದೆನ್ ಇದೊಂದು ಇರಲಿ ಅಂತ ಅಂದ್ಬಿಟ್ಟು ಐ ಶಾಡೋ ಪ್ಯಾಲೆಟ್. ಅದಾದಮೇಲೆ ಮಸ್ಕರಾ ಕಲರ್ ಮಾಡೋದು. ಆಮೇಲೆ ಇದೊಂದು ಇರಲಿ, ಬಿಕಾಸ್ ನಾನು ಫೌಂಡೇಶನ್ ಏನು ಯೂಸ್ ಮಾಡ್ತಾ ಇಲ್ಲ. ಏನು ಅನ್ಸುತ್ತೆ ನೋಡುವ, ಅಲ್ಲಿ ನಾನು ಮೇಕಪ್ ಮಾಡ್ಕೋತೀನೋ, ಅಲ್ಲಿ ವಿಡಿಯೋಸ್ ಮಾಡ್ತೀನೋ ಇಲ್ವಾ, ಐ ರಿಯಲಿ ಡೋಂಟ್ ನೋ. ಬಟ್ ಯಾಕಂದರೆ ನನಗೆ ಯಾವುದೇ ಐಡಿಯಾ ಇಲ್ಲ ಅಲ್ಲಿ ಹೇಗಿರುತ್ತೆ, ಏನು ರೂಮ್ಸ್ ಆಗಿರ್ಬೋದು ಏನೋ ನನಗೆ ಗೊತ್ತಿಲ್ಲ. ಇರಲಿ ಅಂದ್ಬಿಟ್ಟು ಎಲ್ಲನೂ ತೊಗೊಂಡು ಹೋಗ್ತಾ ಇರೋದು ಅಷ್ಟೇ. ಆ್ಯಂಡ್ ಲಿಪ್ ಗ್ಲಾಸ್, ಒಂದು ಮಸ್ಕಾರ, ಮತ್ತು ಲಿಪ್ ಲೈನರ್ಸ್ 2. ದೆನ್ ಐಬ್ರೋ ಫಿಲ್ಲರ್ಸ್ ಇದು ತೊಗೊಂಡಿದ್ದೀನಿ, ಸ್ಟಿಕ್ ತೊಗೊಂಡಿದ್ದೀನಿ. ದೆನ್ ಒಂದು ಸೆಟ್ಟಿಂಗ್ ಸ್ಪ್ರೇ, ಫೇಸಸ್ ಕೆನಡದು, ಇದಿಷ್ಟು ತೊಗೊಂಡಿದ್ದೀನಿ. ದೆನ್ ಇದ್ರ ಜೊತೆಗೆ ಒಂದು ವುಡನ್ ಕೂಮು ಇರಲಿ ಅಂತ ಅಂದ್ಬಿಟ್ಟು ಒಂದು ಪರ್ಫ್ಯೂಮ್ ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ಬಾಡಿ ರೋಲಾನ್, ಹ್ಯಾಂಡರ್ ಆರ್ಮ್ ರೋಲಾನ್ ತೊಗೊಂಡಿದ್ದೀನಿ. ದೆನ್ ಒಂದು ಬ್ರಷು, ಟೂತ್ ಪೇಸ್ಟು, ಫೇಸ್ ವಾಶ್ ಬಂದು ಇದು ಆಲ್ರೆಡಿ ಇಲ್ಲಿಗೆ ಬಂದ್ಬಿಟ್ಟಿದೆ, ಸೊ ಆಗುತ್ತೆ ಅಲ್ಲಿವರೆಗೂ ಅಂತ ಅಂದ್ಬಿಟ್ಟು ಇದೊಂದು ಫೇಸ್ ವಾಶ್ ತೊಗೋತಾ ಇದ್ದೀನಿ. ಸೊ ಇದಿಷ್ಟು ಬಂದು ನನ್ನ ಮೇಕಪ್ ಸ್ಕಿನ್ ಕೇರ್ ಏನಿದೆ ಅದ್ರದ್ದಾಗುತ್ತೆ. ನಾನು ಅದೇ ನಿಮಗೆ ಹೇಳದ್ನಲ್ಲ, ಮೇಕಪ್ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಿಕಾಸ್ ಅದೇ ನಿಮಗೆ ಹೇಳ್ದಾಗೆ ಅಲ್ಲಿ ಏನೋ ನನಗೆ ಐಡಿಯಾ ಇಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ ಅನ್ನೋದಷ್ಟೇ ನನಗೆ ಗೊತ್ತಿರೋದು.
ಅಲ್ಲಿ ಯಾರು ಪರಿಚಯನೂ ಇಲ್ಲ. ಇದೊಂಥರ ನನಗೆ ಸೋಲೋ ಟ್ರಿಪ್ ಥರ. ಬಿಕಾಸ್ ನಮ್ಮ ಚಿಕ್ಕಮ್ಮ ಒಬ್ಬರೇ ನನಗಲ್ಲಿ ಗೊತ್ತಿರೋದು. ಅವರು ಅವರ ಫ್ರೆಂಡ್ಸ್ ಇದ್ರ ಜೊತೆ ಇರ್ತಾರೆ. ನಾನು ನಂದೇ ಲೋಕದಲ್ಲಿ ಇರ್ತೀನೋ ಏನೋ, ಐ ರಿಲಿ ಡೋಂಟ್ ನೋ. ನೋಡುವ ಹೇಗೆ ಹೋಗುತ್ತೆ ಅಂತ. ಇದಾದ್ಮೇಲೆ ಅವ್ರು ನನಗೆ ಹೇಳಿದ್ದೇನು ಅಂದ್ರೆ ಶಿರ್ಡಿಲಿ ಸ್ಯಾರಿನೇ ವೇರ್ ಮಾಡಬೇಕು, ಇಲ್ಲಾಂದ್ರೆ ಎಂಟ್ರಿ ಇಲ್ಲ ಅಂತ ಹೇಳಿದ್ದಾರೆ. ಅಂಡ್ ಆಲ್ಸೋ ಎಲ್ಲ ಹೋಗ್ತಾ ಇರೋದು ವಿಮೆನ್ಸೇನೆ, ಲೈಕ್ ಎಲ್ಲ ಗರ್ಲ್ಸೇ ಹೋಗ್ತಾ ಇರೋದ್ರಿಂದ ಗರ್ಲ್ಸ್ ಕಮ್ಮಿ, ವಿಮೆನ್ಸೇ ಜಾಸ್ತಿ ಇರ್ತಾರೆ. ಆಂಟೀಸ್ ಸಾರಿ ಅವರೇ ಜಾಸ್ತಿ ಇರ್ತಾರೆ. ಸೊ ಎಲ್ಲ ಸ್ಯಾರಿ ಅಂತ ಹೇಳಿರೋದ್ರಿಂದ ಎಲ್ಲಾರು ಒಂದೇ ಕಲರ್ ಸ್ಯಾರಿಗೆ ಹೇಳಿರೋದು, ವೈಟ್ ಕಲರ್ ಸ್ಯಾರಿ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಬಿಕಾಸ್ ಅಲ್ಲಿಗೆ ಹೋದ್ಮೇಲೆ ಒಂದು ಬ್ಯಾಡ್ಜ್ ತರ ಅಥವಾ ID ಕಾರ್ಡ್ ತರ ಕೊಡ್ತಾರಂತೆ, ಅವ್ರವ್ರ ಟೀಮ್ ಅನ್ನೋದು ಗೊತ್ತಾಗ್ಬೇಕಲ್ಲ ಅಂತ ಅಂದ್ಬಿಟ್ಟು. ಬಿಕಾಸ್ ಇಲ್ಲಿ ಮೋರ್ ದ್ಯಾನ್ 50 ಮೆಂಬರ್ಸ್ ಹೋಗ್ತಾ ಇರೋದು. ಐ ಥಿಂಕ್ 2 ಬಸ್ ಮಾಡಿದಾರೋ ಏನೋ, ನನಗೆ ಅದ್ರ ಬಗ್ಗೆನೂ ಕೂಡ ಗೊತ್ತಿಲ್ಲ. ಸೊ ಈ ತರ ಇರೋದ್ರಿಂದ ನಾನು ಇವಾಗ ವೈಟ್ ಕಲರ್ ಸ್ಯಾರಿನ ಪರ್ಚೇಸ್ ಮಾಡಬೇಕು. ಬಿಕಾಸ್ ನನ್ನ ಹತ್ರ ವೈಟ್ ಕಲರ್ ಸ್ಯಾರಿ ಇಲ್ಲ. ಅಂಡ್ ಆಲ್ಸೋ ಬ್ಲೌಸ್ ಕೂಡ ಇವಾಗ ನಾನು ಸ್ಟಿಚ್ ಮಾಡಿಸೋದಿಕ್ಕಾಗಲ್ಲ. ನನ್ನ ಹತ್ರ ಒಂದು ಬ್ಲೌಸ್ ಇದೆ, ಪರ್ಪಲ್ ಕಲರ್ ಬ್ಲೂ ಕಲರಲ್ಲಿ ಒಂದು ಬ್ಲೌಸ್ ಇದೆ. ಅದಕ್ಕೆ ನಾನು ಮ್ಯಾಚ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ಕಂಫರ್ಟಬಲ್ ಆಗಿರೋಂಥ ಡ್ರೆಸ್ನ ಹಾಕೋಬೇಕು. ಬಿಕಾಸ್ ಶಿರ್ಡಿ ಮಹಾರಾಷ್ಟ್ರದಲ್ಲಿದೆ ಅನ್ಸುತ್ತೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಮಹಾರಾಷ್ಟ್ರನೇ ಇರಬೇಕು. ಸೊ ನಾನು ಏನು ಪ್ಲಾನ್ ಮಾಡಿದ್ದೀನಿ ಅಂದರೆ ಎಲ್ಲಾನು ಕೂಡ ಕಾಟನ್ ಡ್ರೆಸ್ಗಳನ್ನ ವೇರ್ ಮಾಡಿದ್ರೆ ಬೆಸ್ಟ್ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಡ್ರೆಸ್ನ ತಗೊಂಡಿದ್ದೀನಿ. ಇದನ್ನ ಆ ಕಡೆಯಿಂದ ಬರ್ತಾ ಹಾಕೊಳ್ಳೋಣ ಅಂತ, ಸ್ಯಾರಿ ಬಿಚ್ಚಿದ ಮೇಲೆ ಈ ಡ್ರೆಸ್ನ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಹೋಗ್ತಾ ಈ ಒಂದು ಕಾರ್ಡ್ ಸೆಟ್ ಇದೆ ನನ್ನ ಹತ್ರ, ನಿಮಗೆ ತೋರಿಸ್ತೀನಿ. ಇದು ಸಖತ್ತಾಗಿದೆ ಗೈಸ್. ನಾನು ಇನ್ನೂ ಒಂದ್ಸಲನೂ ವೇರ್ ಮಾಡಿಲ್ಲ. ನಾನು ಫ್ರೆಂಡ್ಸ್ ಜೊತೆ ಎಲ್ಲಾದ್ರೂ ಹೋದಾಗ ಹಾಕೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ಇದು ಸಖತ್ತಾಗಿದೆ. ಇದು ಫುಲ್ ಈ ರೀತಿ ಬರುತ್ತೆ ಅಂಡ್ ಪ್ಲಾಜಾ ಟೈಪ್ ಅಲ್ಲಿ ಪ್ಯಾಂಟ್ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿದೆ ಅಂಡ್ ಕಂಫರ್ಟಬಲ್ ಆಗಿದೆ. ಈಗ ಹೋಗ್ತಾ ಇದನ್ನ ವೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ದೆನ್ ಒಂದು ನೈಟ್ ಡ್ರೆಸ್ ತಗೋತಾ ಇದ್ದೀನಿ, ಅದನ್ನು ತೋರಿಸ್ಬಿಡ್ತೀನಿ. ಬಿಕಾಸ್ ಅಲ್ಲಿ ಹಾಲ್ಟ್ ಇರೋದು ಒಂದೇ ನೈಟ್ ಅಂತೆ. 2 days ಜರ್ನಿ ಇರುತ್ತಂತೆ. ಈ ಕಡೆಯಿಂದ ಹೋಗ್ತಾನೆ 2 days ಜರ್ನಿ ಇರುತ್ತಂತೆ, ಆ ಕಡೆಯಿಂದ ಬರ್ತಾನೂ 2 days ಇರುತ್ತಂತೆ. ಆ ಮಧ್ಯದಲ್ಲಿ ಇರೋಂಥ ಪ್ಲೇಸಸ್ಗಳನ್ನ ತೋರಿಸ್ತೀವಿ ಅಂತ ಹೇಳಿರೋದು. ಅದಕ್ಕೋಸ್ಕರ ಒಂದು ದಿನಕ್ಕೆ ಸ್ಟೇ ಅಲ್ಲ ಅಂದ್ಬಿಟ್ಟು ನೈಟ್ ಡ್ರೆಸ್ ತಗೊಂಡಿದ್ದೀನಿ. ಎಲ್ಲರೂ ಕೂಡ ನಾನು ಯೂಸ್ ಮಾಡೋ ಪ್ಯಾಂಟ್ ಬಗ್ಗೆ ಕೇಳಿದ್ದೀರಾ, ಶಾರ್ಟ್ಸ್ ವಿಡಿಯೋದಲ್ಲಿ ಕೇಳಿದ್ದೀರಾ, ವಿಡಿಯೋದಲ್ಲಿ ಕೇಳಿಲ್ಲ ಅಂದ್ರೂ. ಇದು ನಾನು ಯೂಸ್ ಮಾಡೋವಂಥ ಮನೆ ಹತ್ರ ಯೂಸ್ ಮಾಡೋ ಪ್ಯಾಂಟ್ ಈ ರೀತಿ ಇರುತ್ತೆ. ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಈ ಪ್ಯಾಂಟ್ನ ತಗೊಂಡು 4 years ಆಗಿದೆ. 4 years ಆಗಿದೆ. ಇದನ್ನ ನಾನು ವಿಶಾಲ್ ಮಾರ್ಟಲ್ಲಿ ತಗೊಂಡಿದ್ದು, 300 rupees ಕೊಟ್ಟು ತಗೊಂಡಿದ್ದು. ಅದೆಷ್ಟು ಮಟ್ಟಿಗೆ ನನಗೆ ಕಂಫರ್ಟಬಲ್ ಆಗೋಯ್ತು ಅಂದರೆ ಟಿಲ್ ನಾವು ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಎಲ್ಲೂ ಅರ್ಧೋಗಿಲ್ಲ, ಪ್ಯಾಚಿ ಆಗಿಲ್ಲ, ಲೈಕ್ ಎಲ್ಲೂ ಕ್ಲಾತ್ ಡಿಮ್ ಆಗಿದೆ ಅಂತಾನು ಅನಿಸಿಲ್ಲ. ಆಬ್ವಿಯಸ್ಲಿ ತುಂಬ ವರ್ಷ ಆಗಿರೋದ್ರಿಂದ ಈ ರೀತಿ ಆಗಿದೆ. ಇವಾಗ ಯೂಸ್ ಮಾಡಿರೋದು ಕೂಡ ಅದೇ ಥರ ಪ್ಯಾಂಟು. ನನಗಿದು ಕಂಫರ್ಟಬಲ್ ಆದಮೇಲೆ ನಾನು ಇದೇ ಥರದ್ದು 4 ಕಲರ್ಸ್ನ ತಗೊಂಡಿದ್ದೀನಿ, ತೋರಿಸ್ತೀನಿ ರೀ. ಇದು ಆರೆಂಜ್ ಒಂದಾಯಿತು, ಇವಾಗ ಒಂದು ಕಲರ್ ಹಾಕಿದ್ದೀನಿ. ದೆನ್ ಗ್ರೀನ್ ಕಲರ್ ಒಂದು, ಇನ್ನು ಒಂದು ಬಂದು ವಾಶ್ಗೆ ಹಾಕಿದ್ದೀನಿ. ಟೋಟಲ್ 4 ಕಲರ್ಸ್ ಇದೆ. ತುಂಬ ಚೆನ್ನಾಗಿದೆ. 300 rupees ಒಳಗಡೆನೆ ಇದೆ. ಇಲ್ಲೇ ಎಲ್ಲೋ ಇದೆ, 299 rupees, 300 rupees ಆಗುತ್ತೆ. ಲಿಟ್ರಲಿ ವರ್ತ್ ಬೈ ನನ್ನ ಅನಿಸಿಕೆಯ ಪ್ರಕಾರ. ಬಿಕಾಸ್ ತುಂಬ ಫ್ರೀ ಆಗಿದೆ, ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಬಾಡಿಗೆ, ತುಂಬ ಫ್ರೀ ಆಗಿದೆ. ಸೊ ಇದಿಷ್ಟು ತಗೊಂಡೋಗ್ತಾ ಇದ್ದೀನಿ. ಪ್ಯಾಕ್ ಮಾಡಬೇಕು ಅಂದರೆ ಅಪ್ ಇಲ್ಲಿಗೆ ಬರಬೇಕು. ಬಿಕಾಸ್ ಬ್ಯಾಗ್ ಮೇಲ್ಗಡೆ ಇದೆ. ಪ್ಯಾಕ್ ಮಾಡೋದನ್ನ ಇನ್ನೊಂದು ಕ್ಲಿಪ್ ಇದಕ್ಕೆ ಆ್ಯಡ್ ಮಾಡಿ ತೋರಿಸ್ತೀನಿ. ತಿಂಗನೆ ಮರ್ತೋಗ್ಬಿಟ್ಟೆ ಗಾಯ್ಸ್. ಸನ್ಸ್ಕ್ರೀನ್, ಬಿಂದಿ ಆ್ಯಂಡ್ ಇದು ಮಾಯ್ಶ್ಚರೈಸರ್ನ ಇದ್ರೊಳಗಡೆ ಹಾಕಿದ್ದೀನಿ. ಅರ್ಧ ವಿಡಿಯೋ ಮಧ್ಯಾಹ್ನ ಶೂಟ್ ಮಾಡಿ, ಅರ್ಧ ವಿಡಿಯೋ ನೈಟ್ ಶೂಟ್ ಮಾಡ್ತಾ ಇದ್ದೀನಿ. ನನ್ನ ಹಣೆ ಬರ ಏನು ಮಾಡೋಕ್ಕಾಗಲ್ಲ. ಈ ಥರ ಕವರ್ಸ್ನ ನಾನು ತರಿಸ್ಕೊಂಡಿದ್ದೆ, ಬಟ್ ನನ್ನ ಮದುವೆಲಿ ಎಲ್ಲೋ ಮಿಸ್ ಆಗಿಬಿಟ್ಟೈತೆ. ಕೊನೆಗೆ ಉಳ್ಕೊಂಡಿರೋದೆ ಈ 3 ಶೂದೊಂದು ಮತ್ತು ಇದೊಂದು ಯಾವುದೋ ಉಳ್ಕೊಂಡಿದೆ. ಸೊ ಇದಕ್ಕೆ ನನ್ನ ಇನ್ನರ್ಸ್ ಎಲ್ಲಾನು ಇದಕ್ಕೆ ಪ್ಯಾಕ್ ಮಾಡ್ತೀನಿ ಆ್ಯಂಡ್ ಕಂಪ್ಲೀಟ್ ಎಲ್ಲಾನು ಈ ಬ್ಯಾಗ್ಗೆ ಡಂಪ್ ಮಾಡ್ತೀನಿ. 1 ಟವಲ್ ತಗೊಳ್ಳೋದು ಮರ್ತೋಗ್ಬಿಡ್ತೀನಿ, ಅದಕ್ಕೆ ಈಗಲೇ ನೆನ್ಪಿಟ್ಕೊಂಡು ಇಟ್ಕೋತಾ ಇದ್ದೀನಿ. ಆ್ಯಂಡ್ ಎಮರ್ಜೆನ್ಸಿಗೆ ಇರಲಿ ಅಂತ ಇದೊಂದು ಕುರ್ತಾನೇ ತೊಗೊಂಡಿದ್ದೀನಿ. ನಾನು ಪ್ಯಾಕ್ ಮಾಡೋದು ತುಂಬ ಅಂದರೆ ತುಂಬ ನೀಟಾಗಿ ಮಾಡ್ಕೋತೀನಿ.
ಬಟ್ ಆದರೆ ಒಂದು ಮೂಡ್ ಚೆನ್ನಾಗಿರಬೇಕು ಅಷ್ಟೇ. ಸ್ಯಾರಿ ಪವಿ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾಳೆ, ಸ್ಟಿಚ್ ಮಾಡೋದಕ್ಕೆ ಹೇಳಿದ್ದೀನಿ. ಬ್ಲೌಸ್ ಮರ್ತೋಗ್ಬಾರ್ದು, ಸೊ ಬ್ಲೌಸ್ನ ತಗೋತಾ ಇದ್ದೀನಿ. ಅದು ಬಿಟ್ಟರೆ ಒಂದು ನೈಟ್ ಡ್ರೆಸ್ ನಾನು ಅಂದ್ಕೊಂಡಿದ್ದೀನಿ ಈ ಕಡೆಯಿಂದ ಹೋಗ್ತಾ ಶೂ ವೇರ್ ಮಾಡೋಣ ಅಂತ. ಬಿಕಾಸ್ ಫುಲ್ಲು ಅಲ್ಲಿ ಹೇಗೆ ನನಗೆ ಸ್ಲಿಪ್ಪರ್ ಹಾಕ್ಕೊಳ್ಳ ಶೂ ಹಾಕ್ಕೊಳ್ಳ ಇನ್ನೂ ಇದ್ರ ಡೌಟಲ್ಲಿದ್ದೀನಿ. ಬಟ್ ನಾನು ಯಾಕೋ ಶೂನ ಪ್ರಿಫರ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಸ್ಲಿಪ್ಪರ್ಸ್ ಏನು ಕ್ಯಾರಿ ಮಾಡಲ್ಲ ಸದ್ಯಕ್ಕೆ. ಅಂಗಡಿಲಿ ಸೇಫ್ಟಿ ಪಿನ್ಸ್ ಅವೆಲ್ಲ ತಗೋಬೇಕು. ಸೇಫ್ಟಿ ಪಿನ್ ಇದೆ, ಬಟ್ ಮೇಲ್ಗಡೆ ಇಟ್ಟಿದ್ದೀನಿ, ನಂದು ಬ್ಯಾಗ್ ಕಿಟ್ಟಲ್ಲಿ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಇಟ್ಟಿರೋವೆಲ್ಲ ಎಲ್ಲೆಲ್ಲೋ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ತುಂಬಾ ಮೂಡ್ ಆಫ್ ಆಗ್ಬಿಟ್ಟಿದ್ದೀನಿ ಗೈಸ್ ನಾನು ಇವಾಗ ಸದ್ಯಕ್ಕೆ. ಪವಿಗೆ ಒಂದಷ್ಟು ಐಟಮ್ಸ್ಗಳನ್ನ ಕೊಡೋದಿದೆ, ಸೊ ಅದೆಲ್ಲನೂ ಕೂಡ ಪ್ಯಾಕ್ ಮಾಡ್ಬಿಡ್ತೀನಿ ಇದ್ರಲ್ಲೇನೆ. ಗ್ರೀನ್ ಕಲರ್ ಟಾಪ್ನ ಹಾಕೊಂಡು ವೇರ್ ಮಾಡಿದ್ದೆ, ಸೇಮ್ ಆಸ್ ಇಟ್ ಈಸ್. ಅವಳಿಗೆ ಪಿಂಕ್ ಕಲರ್ನ ತರಿಸಿದ್ದೆ. ಸೊ ಇದನ್ನು ಮತ್ತೆ ಒಂದು ಲಿಪ್ ಕೇರ್ ಇದಿಷ್ಟು ಅವಳಿಗೆ ಕೊಟ್ಬಿಡೋಣ. ಇಲ್ಲಾಂದ್ರೆ ಇಲ್ಲೇ ಇದ್ರೆ ಸುಮ್ಮನೆ ಅಟ್ಲೀಸ್ಟ್ ಅವಳಿಗೆ ಆಗುತ್ತೋ ಇಲ್ವೋ, ಸ್ಟಿಚ್ ಮಾಡ್ಕೋಬೇಕಾ ಏನೋ, ಅದಾದ್ರೂ ಅವಳಿಗೆ ಐಡಿಯಾ ಬರಲಿ ಅಂತ ಅಷ್ಟೇ. ಅಲ್ಲಿ ಪ್ಯಾಕ್ ಆಯಿತು. ಸೊ ಇದನ್ನು ಹೀಗೆ ಲಾಕ್ ಮಾಡುವ. ಆಲ್ಮೋಸ್ಟ್ ಐ ಥಿಂಕ್ 10 days ಅನಿಸುತ್ತೆ. ರಿಟರ್ನ್ ಬರೋದು 5-6 days ಆಗುತ್ತೆ. ದೆನ್ ಒಂದೆರಡು ದಿನ ನಾನು ಬೆಂಗಳೂರಲ್ಲಿ ಇದ್ದರೆ ಇಲ್ಲಿಗೆ ಬರೋ ಅಷ್ಟರಲ್ಲಿ 10 ದಿನ ಆಗಿಬಿಡುತ್ತೆ. ನೋಡುವ, ಮತ್ತೆ ಸಿಗ್ತೀನಿ. ಬಾಯ್.